ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಬಂದ್ಬಿಟ್ಟು ಈ ಒಂದು ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಯಾರೆಲ್ಲ ಹಾಕಿದಿರಾ, ಓಕೆ, ಪ್ರತಿಯೊಬ್ಬರು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಬಂದ್ಬಿಟ್ಟು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಓಕೆ, ತುಂಬಾ ಜನ ಬಂದ್ಬಿಟ್ಟು ನಿನ್ನೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಓಕೆ, ನಿನ್ನೆ ಕೂಡ ರಿಸಲ್ಟ್ ಬರಲಿಲ್ಲ. ಮತ್ತೆ ಇವತ್ತು ಬೆಳಿಗ್ಗೆ 10 ಗಂಟೆ ಒಳಗಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಓಕೆ, ಏನ್ ಇವಾಗ ಪೋಸ್ಟ್ ಆಫೀಸ್ GDS ಇದೊಂದು ಏನ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಜಾಬ್ ಇದೆ, ಟೋಟಲ್ ಆಗಿ ವೇಕೆನ್ಸಿ ಬಂದ್ಬಿಟ್ಟು 28,700 ಸಮಥಿಂಗ್ ಏನೋ ವೇಕೆನ್ಸಿನ ಕಾಲ್ಫಾರ್ಮ್ ಏನ್ ಮಾಡಿದ್ದಾರೆ. ಓಕೆ, ಅದಕ್ಕೆ ತುಂಬಾ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ರು. ಓಕೆ, ಅಪ್ಲಿಕೇಶನ್ ಹಾಕಿ ಇವಾಗ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗಿ ಆಲ್ಮೋಸ್ಟ್ ಒಂದು 24-25 ದಿನ ಕೂಡ ಆಗ್ತಾ ಬಂತು. ಓಕೆ, ಇಲ್ಲಿವರೆಗೂ ನೋಡಬಹುದು ತುಂಬಾ ಜನ ನೀವು ಯೂಟ್ಯೂಬ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಎಲ್ಲ ಚೆಕ್ ಮಾಡಿದ್ರೆ ಇದು ಪೋಸ್ಟ್ ಆಫೀಸ್ GDS ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ, ಆಲ್ರೆಡಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ತುಂಬಾ ಜನ ಒಂದು ಫೇಕ್ ಆಗಿ ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಿದೆ. ಇನ್ನೂ ಕೂಡ ಯಾವುದೇ ರೀತಿ ಪೋಸ್ಟ್ ಆಫೀಸ್ GDS ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಓಕೆ, ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಬೈ ಚಾನ್ಸ್ ಆದ್ರೆ ಇವತ್ತು ರಾತ್ರಿ 8-9 ಗಂಟೆವರೆಗೂ ಆಗುವಂತ ಸಾಧ್ಯತೆ ಇದೆ. ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಅನ್ನೋಷ್ಟರಲ್ಲಿ 90% ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಯಾಕಂತಂದ್ರೆ ಇವಾಗ ಪೋಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋರು ಕೆಲವೊಬ್ರು ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರು ಸ್ನೇಹಿತರೆ. ಓಕೆ, ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾ ಜನ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ GDS ಮೆರಿಟ್ ಲಿಸ್ಟ್ ಕಟ್ ಆಫ್ ಲಿಸ್ಟ್ ಎಷ್ಟು ನಿಲ್ಬಹುದು ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಓಕೆ, ಇವಾಗ ನೋಡಬಹುದು 2025ರಲ್ಲಿ ಏನ್ ರಿಕ್ರೂಟ್ಮೆಂಟ್ ಆಗಿತ್ತು ಅಲ್ಲಿ ಎಷ್ಟು 24,000 ಏನೋ ವೇಕೆನ್ಸಿ ಸಮಥಿಂಗ್ ಏನೋ ವೇಕೆನ್ಸಿ ಕಾಲ್ಫಾರ್ಮ್ ಮಾಡಿದ್ರು. ಅಲ್ಲಿ 24,000 ಏನು ವೇಕೆನ್ಸಿ ಕಾಲ್ಫಾರ್ಮ್ ಮಾಡಿದ್ರು. ತುಂಬಾ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರು. ಮತ್ತೆ ಇಲ್ಲಿ ಇನ್ನೊಂದೇನಪ್ಪಾ ಆಯ್ತಂದ್ರೆ ಜಾಸ್ತಿ ಕೊರೋನಾ ಬ್ಯಾಚ್ ಅಲ್ಲಿ ಯಾರೆಲ್ಲ ರಿಸಲ್ಟ್ ಮಾಡಿದ್ರು ಅಂತವರೇ ಒಂದು ಪೋಸ್ಟ್ ಆಫೀಸ್ GDS ಅಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ಎಲ್ಲ ಬಂದಿದ್ರು. ಅಲ್ಲಿ ಒಂದೇ ಲಿಸ್ಟ್ 2, 3, 4, 5 ಲಿಸ್ಟ್ ಬಂದ್ರು ಕೂಡ ಎಲ್ಲರೂ ಕೂಡ ಕೊರೋನಾ ಬ್ಯಾಚ್ ಅವರು ಪಾಸ್ ಆಗಿದ್ದವರೇ ಅಲ್ಲಿ ಲಿಸ್ಟ್ ಅಲ್ಲಿ ಹೆಸರಿತ್ತು. ಯಾಕಂತಂದ್ರೆ ಕೊರೋನಾ ಬ್ಯಾಚ್ ಅಲ್ಲಿ ಅಷ್ಟೊಂದು ರಿಸಲ್ಟ್ ಜಾಸ್ತಿ ಮಾಡಿದ್ರು. ಓಕೆ, ಇವಾಗ ಆಲ್ಮೋಸ್ಟ್ ನೋಡಬಹುದು 2026ರಲ್ಲಿ ಏನ್ ಇವಾಗ ಪೋಸ್ಟ್ ಆಫೀಸ್ GDS ಮೊದಲ ಏನ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ, ಆಲ್ಮೋಸ್ಟ್ ಕಟ್ ಆಫ್ ಒಂದು ರೇಂಜಿಗೆ ಅಂದ್ರೆ 2025 ಕಂಪೇರ್ ಮಾಡಿದ್ರೆ ಅಷ್ಟೊಂದೇನು ಹೈ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಏನ್ ಕಾಣ್ತಾ ಇಲ್ಲ. ಸ್ವಲ್ಪ ಕಡಿಮೆ ನಿಲ್ಲಬಹುದು ನನ್ನ ಪ್ರಕಾರ. ಕಡಿಮೆ ಅಂದ್ರೆ ಏನ 70, 75, 80 ಈ ರೀತಿ ನಿಂದ್ರಲ್ಲ. ಆಲ್ಮೋಸ್ಟ್ ಒಂದು 96, 97, 95 ಈ ರೀತಿ ಆಸ್ಪಾಸ್ ಇರೋದು ಕೂಡ ಒಂದು 4ನೇ ಲಿಸ್ಟ್ ಅನ್ನೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಲಿಸ್ಟ್ ಅಲ್ಲಿ ಹೆಸರು ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ನೋಡೋಣ, ವೇಟ್ ಮಾಡಿ, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪೋಸ್ಟ್ ಆಫೀಸ್ GDS ರಿಸಲ್ಟ್ ಬಂದ ತಕ್ಷಣ ನಾನು ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ PDF ಹಾಕ್ತೀನಿ. ಪ್ರತಿಯೊಬ್ರು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ನಾನು ಪಿನ್ ಮಾಡಿರ್ತೀನಿ. ನೋಡೋಣ ರಿಸಲ್ಟ್ ಯಾವ ರೀತಿ ಬರುತ್ತೆ, ಕಟ್ ಆಫ್ ಅಲ್ಲಿ ಯಾವ ರೀತಿ ವೇರಿಯೇಷನ್ ಆಗುತ್ತೆ, ಮತ್ತೆ ಯಾವ ಯಾವ ಕೆಟಗರಿ ಅವರಿಗೆ ಎಷ್ಟೆಷ್ಟು ಒಂದು ಕಟ್ ಆಫ್ ನಿಲ್ಲಬಹುದು ಈ ಸರಿ ಕರ್ನಾಟಕದಲ್ಲಿ, ಮತ್ತೆ ಯಾವ ಒಂದು ಡಿಸ್ಟಿಕ್ ಅಲ್ಲಿ ಕಡಿಮೆ ಕಟ್ ಆಫ್ ನಿಲ್ಬಹುದು, ಯಾವ ಡಿಸ್ಟಿಕ್ ಅಲ್ಲಿ ಜಾಸ್ತಿ ಕಟ್ ಆಫ್ ನಿಲ್ಬಹುದು, ಪ್ರತಿಯೊಂದು ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಒಂದು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬಾನೇ ಹೆಲ್ಪ್ ಆಗುತ್ತೆ.